ಒಕ್ಕಲಿಗ ಸಂಘದ ನೇಮಕಾತಿಯಲ್ಲಿ ಅವ್ಯವಹಾರ ಪ್ರಕರಣ ಸಂಬಂಧ ನಾಳೆ ಮಹತ್ವದ ಸುದ್ದಿಗೋಷ್ಠಿ ಕರೆದಿದ್ದಾರೆ ಒಕ್ಕಲಿಗ ಸಂಘದ ಅಧ್ಯಕ್ಷ. ನಾಳೆ ಮಧ್ಯಾಹ್ನ 2 ಗಂಟೆಗೆ ಒಕ್ಕಲಿಗ ಸಂಘದಲ್ಲಿ ಸುದ್ದಿಗೋಷ್ಠಿ. ಸಂಘದ ವಿರುದ್ಧ ಆರೋಪಗಳಿಗೆ ನಾಳೆ ಒಕ್ಕಲಿಗ ಸಂಘ ಸ್ಪಷ್ಟನೆ ಕೊಡೋದಿದೆ. ಒಕ್ಕಲಿಗ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಮಾಹಿತಿ ನೀಡೋರಿದ್ದಾರೆ. ನೇಮಕಾತಿಯಲ್ಲಿ ಅಕ್ರಮ ಅಂತ ಆರೋಪಿಸಿ ವಾಗ್ವಾದ ನಡೆದಿತ್ತು ಸಂಘದಲ್ಲಿ. ಅದಕ್ಕೆ ಸ್ಪಷ್ಟನೆ ಕೊಡೋರಿದ್ದಾರೆ ಸಂಘದ ಅಧ್ಯಕ್ಷ ಶ್ರೀನಿವಾಸ್. ನಾನೇನು ಮುಚ್ಚುಮರೆ ಇಲ್ಲ, ಓಪನ್ ಆಗಿ ನಾನು ಇದ್ದೀನಿ. ನಿಮಗೆ ಒಂದು ಗೌರವ ಇತ್ತು ಅಧ್ಯಕ್ಷರೇ, ಇಲ್ಲಿ ಕೇಳಿ, ದಯವಿಟ್ಟು ಯಾರ್ದೋ ಮಾತು ಕೇಳಿ ಗೌರವ ಮಾಡ್ಕೊಂತ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಇದು ತಪ್ಪು. ನೀವು ಮಾಡ್ತಿರೋದು ಒಂದು ಚೂರು ಸರಿ ಇಲ್ಲ. ನೀವು ನಾವು ಒಕ್ಕಲಿಗರಲ್ಲ. ನೀವೇ ಮೆಡಿಕಲ್ ನಿನ್ನೆಯ ಒಕ್ಕಲಿಗರ ಸಂಘದ ಸಭೆಯಲ್ಲಿ ಅಧ್ಯಕ್ಷರು ಮತ್ತು ನಿರ್ದೇಶಕರ ಜಟಾಪಟಿ ಜೋರಾಗಿ ನಡೆದಿತ್ತು. ಒಕ್ಕಲಿಗರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಮತ್ತು ನಿರ್ದೇಶಕರ ಮಧ್ಯೆ ಜಟಾಪಟಿ ನಡೆದು ನೇಮಕಾತಿಯಲ್ಲಿ ಅಕ್ರಮ ಅಂತ ಅಧ್ಯಕ್ಷ ಶ್ರೀನಿವಾಸ್ಗೆ ನಿರ್ದೇಶಕರು ಪ್ರಶ್ನೆ ಮಾಡಿದ್ರು. ನೇಮಕಾತಿಯಲ್ಲಿ ಅಕ್ರಮ ಅಂತ ನಿರ್ದೇಶಕ ಉಮಾಪತಿ ಗೌಡ ಪ್ರಶ್ನಿಸಿದ್ರು. ಒಕ್ಕಲಿಗ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್ಗೆ ಉಮಾಪತಿ ಗೌಡ ಪ್ರಶ್ನೆ ಮಾಡಿದ್ರು. ಅಧ್ಯಕ್ಷರಾಗಿ ನೀವು ತಪ್ಪಿತಸ್ಥರಾಗಿದ್ದೀರಾ ಅಂತ ಆಕ್ರೋಶ ಹೊರಹಾಕಿದ್ರು. ನೀವೇ ಮೆಡಿಕಲ್ ಕಾಲೇಜಲ್ಲಿ ಅವತ್ತು ನೀವು ಅಧ್ಯಕ್ಷರಾದಾಗ, ಅಧ್ಯಕ್ಷರಾಗಿ 2ನೇ ದಿವಸನ 3 ದಿವಸಕ್ಕೂ ನೀವು ಅವತ್ತು ಮೆಡಿಕಲ್ ಕಾಲೇಜಲ್ಲಿ ನಮ್ನೆಲ್ಲಾ ಡೈರೆಕ್ಟರ್ಗಳನ್ನು ಅಲ್ಲಿ ಬೀಗ ಕೂರಿಸ್ಬಿಟ್ರಿ. ನಾವೇ ಬೀಗ ನೀವೇ ಖಂಡಿತವಾಗ್ಲೂ ಇವತ್ತು ತೆಗೆದು ನೋಡಿ. ಆಯ್ತಣ್ಣ, ಅದೊಂದಾಯ್ತಣ್ಣ. ಒಕ್ಕಲಿಗ ಸಂಘದ ಶಿಕ್ಷಣ ಸಂಸ್ಥೆಗಳ ನೇಮಕಾತಿಯಲ್ಲಿ ಅಕ್ರಮ ಆಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. 480 ನೇಮಕಾತಿ ಪ್ರಕ್ರಿಯೆ ತಡೆ ಹಿಡಿಬೇಕು ಅಂತ ಉಮಾಪತಿ ಆಗ್ರಹಿಸ್ತಾ ಇದ್ದು, ಹಣ ಪಡೆದು ನೇಮಕಾತಿ ಅಂತ ಉಮಾಪತಿ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಶ್ರೀನಿವಾಸ್ ಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದು, 10 ಜನರ ನೇಮಕಕ್ಕೆ ಒಪ್ಪಿಗೆ ಪಡೆದು 40 ಜನರ ನೇಮಕಾತಿ ಆಗ್ತಾ ಇದೆ. ಯಾರು ಸೀಟ್ನಲ್ಲಿ ಕೂತಿರ್ತಾರೆ ಅವರು ರೌಡಿಗಳಿಗೆ ಕುಮ್ಮಕ್ಕು ಕೊಡ್ತಾರೆ. ಸಂಘದ ಅಧ್ಯಕ್ಷರು ಅಸಹಾಯಕರಾಗಿದ್ದಾರೆ ಅಂತ ಉಮಾಪತಿ ಗೌಡ ಆರೋಪ ಮಾಡ್ತಾ ಇದ್ದು, ಹಣ ಮಾಡೋದಕ್ಕೆ ಬಂದಿದ್ದೇವೆ ಅಂತ ಪದಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಒಕ್ಕಲಿಗ ಸಂಘದಲ್ಲಿ 900 ಕೋಟಿ ಹಣ ಇದೆ, ಅದು ಉಳಿಬೇಕು ಅಂತಿದ್ದಾರೆ. ಈಗಾಗಲೇ ಸಂಘದ ವಿಚಾರವಾಗಿ ಕೆಲವೊಂದಷ್ಟು ನಾವು ಮನವಿನ ಮಾಡ್ಕೊಂಡಿದ್ವಿ ಮಾನ್ಯ ಅಧ್ಯಕ್ಷರ ಹತ್ರ. ಏನಂತ, ನೀವು ಅನಧಿಕೃತವಾಗಿ ಆಯ್ಕೆ ಮಾಡ್ತಕ್ಕಂಥ ಏನು ಎಂಪ್ಲಾಯೀಸ್ಗಳಿದ್ದಾರೆ, C&R ರೂಲ್ಸ್ ಪ್ರಕಾರ ಅದು ಆಗ್ತಾ ಇಲ್ಲ ಅಂತ. ಕೊನೆಗೆ ಇದು ಸುಮಾರು ಒಂದು 5 ರಿಂದ 6 ತಿಂಗಳಿಂದ ನಡ್ಕೊಂಡು ಬರ್ತಾನೆ ಇತ್ತು. ಅಧ್ಯಕ್ಷರು ಅಸಹಾಯಕರಾದರು. ಯಾವಾಗ ನಿಮಗೆ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಖಜಾಂಚಿಗಳು ಅವ್ಯವಹಾರಕ್ಕೆ ಭಾಳ ಭಾಗಿಯಾದರು. ಇನ್ನು ಕೆಲವೊಬ್ಬ ಪದಾಧಿಕಾರಿಗಳು ನಾವು ಒಂದು ತೀರ್ಮಾನಕ್ಕೆ ಬಂದ್ವಿ, ಇದನ್ನು ಇಲ್ಲಿಗೆ ಬಿಟ್ಕೊಂಡು ಹೋದರೆ ಸಂಘದಲ್ಲಿ ಇವಾಗ ಒಂದು 900 ಕೋಟಿ ದುಡ್ಡಿದೆ, 900 ಕೋಟಿ ತಿನ್ನೋವರೆಗೂ ಇವ್ರು ಬಿಡಲ್ಲ ಅಂಥೇಳಿ. ಸಮಸ್ಯೆ ಏನಾಗಿದೆ ಅಂದರೆ, ಯಾರು ದುಡ್ಡು ಕೊಡ್ತಾರೆ ಅವ್ರನ್ನ ಆಯ್ಕೆ ಮಾಡ್ತಕ್ಕಂಥದ್ದು, ರೂರಲ್ ಭಾಗದಿಂದ ಬರುವಂಥವ್ರನ್ನ ಆಯ್ಕೆ ಮಾಡದೇ ಇರುವಂಥದ್ದು, ಮತ್ತು ನಿಮಗೆ ಸೆಲೆಕ್ಷನ್ ಕಮಿಟಿ ಒಂದು ಒಪಿನಿಯನ್ ಕೊಟ್ಟರೆ ಇವರು ತೀರ್ಮಾನ ಮಾಡಿ ಆ ಸೆಲೆಕ್ಷನ್ ಕಮಿಟಿನೇ ತಿರ್ಚಿ ಇವರು ಆಯ್ಕೆ ಮಾಡುವಂಥ ಸುಮಾರು ಉದಾಹರಣೆಗಳಿದ್ದಾವೆ. ಯಾರನ್ನ ಈಗ ಒಂದು 40 ರಿಂದ 50 ಜನ ಪ್ರಾಧ್ಯಾಪಕರನ್ನ ತಾವು ತೊಗೊಂಡಿದ್ದೀರಿ, ಅವ್ರದ್ದು ಇಂಟರ್ವ್ಯೂ ಆಗಬೇಕಾಗ್ತದೆ ಅಂತ 6 ತಿಂಗಳಾಯ್ತು. ಇದುವರೆಗೂ ಇಂಟರ್ವ್ಯೂ ಆಗದೆ ನೇರವಾಗಿ ದುಡ್ಡು ತೊಗೊಂಡು ಕೆಲಸ ಕೊಟ್ಟಾಯಿತು. ಈಗ ತಾವು ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂದರೆ ಯಾವ ರೀತಿ ಕೊಡ್ತೀರಿ ಸರ್? ಈ ರೂಲಿಂಗ್ ಕಮಿಟಿಯಲ್ಲಿ ಕುಳಿತಿರ್ತಕ್ಕಂಥ ಕೆಲವೊಬ್ಬ ಪದಾಧಿಕಾರಿಗಳು ನೇರವಾಗಿ ಯಾರಿಗೂ ಏನು ಭಯ ಬೀಳಲ್ಲ, ಅವ್ರು ನೇರವಾಗಿ ಹೇಳ್ತಾರೆ, ನಾವು ಬಂದಿರೋದೇ ಕಾಸು ಮಾಡೋಕ್ಕೆ, ಏನಪ್ಪ ಮಾಡೋಕ್ಕಾಗ್ತದೆ, 5 ವರ್ಷ ಇರ್ತೀವಿ ಕಾಸು ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.